ಸರ್ವೋದಯ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಎಂದಿನಂತೆ ನಿಮ್ಮ ಮಾಂಡವ್ಯ ಕೆಂಪೇಗೌಡ. ಇವತ್ತಿನ ವಿಷಯದಲ್ಲಿ ನಾನು ಆರಿಸಿಕೊಂಡಿರ್ತಕ್ಕಂಥ ವಿಷಯ ಸಾಹಿತ್ಯದಲ್ಲಿ ಅತ್ಯುತ್ತಮ ನಡುಗನ್ನಡದ ಶ್ರೇಷ್ಠ ಕಾವ್ಯ ಗದುಗಿನ ನಾರಾಯಣಪ್ಪನ ಕರ್ನಾಟಕ ಕಥಾಮಂಜರಿ. ಪಂಪ ಕಲಿತವರ ಕಲ್ಪವೃಕ್ಷ ಆದರೆ ನಾರಾಯಣಪ್ಪ ಕಲಿಯದವರ ಕಾಮಧೇನು. ಅವನು ಮಾಡಿರ್ತಕ್ಕಂಥ ಆ ಭಾವನೆ ಷಟ್ಪದಿಯಲ್ಲಿ, ಅವನ ಸಾಹಿತ್ಯ ಪ್ರಕಾರದಲ್ಲಿ, ಅವನ ವಾಗ್ಜರಿಯಲ್ಲಿ ಸರಸ್ವತಿ ನಲಿದಾಡ್ತಕ್ಕಂಥ ರೀತಿ ಎಂಥ ಸಾಹಿತ್ಯಾಸಕ್ತರನ್ನು ಕಣ್ಮನಗಳನ್ನು ಸ್ತಂಭಿಸಬಹುದಾಗುತ್ತದೆ. ಅದರಲ್ಲಿ ನಾನು ಆರಿಸಿಕೊಂಡಿರ್ತಕ್ಕಂಥ ಈ ಪ್ರೇರಣೆಯಿಂದ ಹೊಸಳ್ಳಿ ಕೇಶವಮೂರ್ತಿ ಹಾಗೂ ಮುತ್ತೂರು ಕೃಷ್ಣಮೂರ್ತಿಯವರ ಪ್ರೇರಣೆಯಿಂದ ನಾನು ಆದಿಪೂರ್ವದ 5ನೇ ಸಂಧಿಯ ಒಂದು ಷಟ್ಪದಿಯನ್ನು ಆರಿಸಿಕೊಂಡಿದ್ದೇನೆ. ವನವಾಸದಲ್ಲಿರ್ತಕ್ಕಂಥ ಮಾದ್ರಿ, ಕುಂತಿ ಹಾಗೂ ಪಾಂಡವರಲ್ಲಿ ಆ ಸುಖದ ಜೋಪಿನಲ್ಲಿ ಮೈಮರೆತು ಪಾಂಡು ಮಾದ್ರಿಯನ್ನು ಸಂಧಿಸಿ ಸಾವನ್ನಪ್ಪಿರುತ್ತಾನೆ. ಆ ನಂತರದ ಶೋಕದ ಷಟ್ಪದಿ ಮಾದ್ರಿಯ ಕೊರಲಿಂದ ಹಕಟ ಪಾಂಡುಮೈಷ ವಿಷಕನ್ನಿಕೆಯನ್ನನು ಮುಟ್ಟಿದೆ ನಾರಿಯನೆ ಅದನ ಹಕಟ ವಿಷಕನ್ನಿಕೆಯನ್ನನು ಮುಟ್ಟಿದೆ ನಾರಿಯನೆ ಅದನ ಪ್ರಕಟ ಕುರುಕುಲ ತಿಲಕರ ಈ ಬಾಲಕರ ನಾರಿಗೆ ಕೊಟ್ಟೆ. ಪ್ರಕಟ ಕುರುಕುಲ ತಿಲಕರ ಈ ಬಾಲಕರ ನಾರಿಗೆ ಕೊಟ್ಟೆ. ಮಾತನಾಡೋ ಎನ್ನೊಡನೆ ಮುನಿದೆ ಹಕಟ ಎಂದು ಹಲುಬಿದಳು ಮಾದ್ರಿ. ಇಂಥ ಒಂದು ಸಾಹಿತ್ಯದ ತುಣುಕುಗಳನ್ನು ಪ್ರತಿಯೊಬ್ಬ ಕನ್ನಡ ಪ್ರೇಮಿಯು, ಸಾಹಿತ್ಯ ಪ್ರೇಮಿಯು ಕನ್ನಡ ನಾಡಿನ ಕರುನಾಡಿನ ಮೂಲ ಮೂಲೆಯ ಮನೆ ಮನೆಗಳಲ್ಲಿ ಪಸರಿಸಿದರೆ, ಹರಡಿದರೆ ಕನ್ನಡಾಂಬೆಗೆ ನಮ್ಮ ಈ ಸಣ್ಣ ಋಣ ತೀರಿಸಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಸಾಹಿತ್ಯ ಪ್ರೇಮಿಗಳು ಕನ್ನಡಾಂಬೆಯ ಮುದ್ದು ಮಕ್ಕಳು ಕಾರ್ಯಪ್ರವೃತ್ತರಾಗೋಣ. ಮತ್ತೊಮ್ಮೆ ಇನ್ನೊಂದು ಪಂಪನ, ಕರ್ಣನ ಸ್ನೇಹ, ತ್ಯಾಗ ಹಾಗೂ ಇನ್ನಿತರ ಗುಣಗಳಿರ್ತಕ್ಕಂಥ ಒಂದು ಪದ್ಯದೊಡನೆ ಭೇಟಿಯಾಗುತ್ತೇನೆ. ನಮಸ್ಕಾರ.